ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಜ್ಞಾನಸೇತು ಕಾರ್ಯಕ್ರಮದ ಅಡಿಯಲ್ಲಿ ಖಾನ್ಸ್ ಅಕಾಡೆಮಿ ವೆಬ್ಸೈಟ್ನಲ್ಲಿ ಶಿಕ್ಷಕರು ಯಾವ ರೀತಿ ಲಾಗಿನ್ ಆಗೋದು ಹಾಗೂ ವಿದ್ಯಾರ್ಥಿಗಳನ್ನು ಯಾವ ರೀತಿಯಾಗಿ ನಾವು ಸಬ್ಜೆಕ್ಟ್ ಗ್ರೂಪಲ್ಲಿ ಸೇರಿಸ್ತಕ್ಕಂಥದ್ದು ಅನ್ನೋದನ್ನು ನೋಡೋಣ. ನೀವು ಸರ್ಚ್ನಲ್ಲಿ ಖಾನ್ ಅಕಾಡೆಮಿ ಅಂತೇಳಿ ಟೈಪ್ ಮಾಡಿ ಅದನ್ನು ಸರ್ಚ್ ಕೊಡಿ. ಈಗ ನಾವು ನೋಡ್ಬೋದು https://www.khanacademy.org ಅಂತ ಏನು ವೆಬ್ಸೈಟ್ ಲಿಂಕ್ ಕಾಣಿಸ್ತಾ ಇದೆ. ಖಾನ್ ಅಕಾಡೆಮಿ ಅಂತೇಳಿ ಕಾಣಿಸ್ತಾ ಇದೆ. ಅದರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಖಾನ್ ಅಕಾಡೆಮಿ ಒಂದು ಹೋಮ್ ಪೇಜ್ಗೆ ಬರ್ತೀವಿ. ಇದರ ಬಲಭಾಗದ ಮೇಲ್ತುದಿಯಲ್ಲಿ ನಾವು ನೋಡ್ಬೋದು ಸೈನ್ ಅಪ್, ಲಾಗಿನ್ ಮತ್ತು ಡೊನೇಟ್ ಅಂತಕ್ಕಂಥ ಆಪ್ಷನ್ಸ್ಗಳಿದೆ. ನಾವು ಲಾಗಿನ್ ಆಗಲಿಕ್ಕೆ ಕ್ರೆಡೆನ್ಷಿಯಲ್ಸ್ ಇಲ್ಲ, ಹಾಗಾಗಿ ನಾವು ಸೈನ್ ಅಪ್ ಆಗಬೇಕಾಗುತ್ತೆ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಸೈನ್ ಅಪ್ ಆಗೋದಕ್ಕೆ ಮೊದಲು ಲರ್ನರ್, ಟೀಚರ್, ಪೇರೆಂಟ್ ಅಂತೇಳಿ 3 ಆಪ್ಷನ್ಸ್ಗಳಿದೆ. ನಾವು ಶಿಕ್ಷಕರು ಸೈನ್ ಅಪ್ ಆಗ್ತಾ ಇರೋದ್ರಿಂದಾಗಿ ಟೀಚರ್ನ ಆಯ್ಕೆ ಮಾಡ್ಕೋಬೇಕು. ಟೀಚರ್ ಆಯ್ಕೆ ಮಾಡ್ಕೊಂಡ ನಂತರ ನಾವು ಕಂಟಿನ್ಯೂ ವಿತ್ ಗೂಗಲ್ ಕೊಡ್ಬೋದು, ಕಂಟಿನ್ಯೂ ವಿತ್ ಕ್ಲೆವರ್ ಕೊಡ್ಬೋದು, ಕಂಟಿನ್ಯೂ ವಿತ್ ಫೇಸ್ಬುಕ್ ಕೊಡ್ಬೋದು, ಅಥವಾ ಕಂಟಿನ್ಯೂ ವಿತ್ ಯುವರ್ ಆ್ಯಪಲ್ ID ಕೊಡ್ಬೋದು, ಅಥವಾ ಕಂಟಿನ್ಯೂ ವಿತ್ ಮೈಕ್ರೋಸಾಫ್ಟ್ ಕೊಡ್ಬೋದು, ಅಥವಾ ಸೈನ್ ಅಪ್ ವಿತ್ ಇಮೇಲ್ ಕೊಟ್ಟರೆ ನೀವು ಇಮೇಲ್ ಅಡ್ರೆಸ್ಸನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಕೊಡ್ತೀನಿ. ನನ್ನ ಗೂಗಲ್ ಅಕೌಂಟ್ ಆಲ್ರೆಡಿ ಸೈನ್ ಇನ್ ಆಗಿದೆ. ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್. ಇಲ್ಲಿ ನಮಗೆ ಗೂಗಲ್ ಅಕೌಂಟನ್ನು ಚೂಸ್ ಮಾಡ್ಲಿಕ್ಕೆ ಕೇಳುತ್ತೆ. ನಿಮ್ಮ ಗೂಗಲ್ ಅಕೌಂಟನ್ನು ಚೂಸ್ ಮಾಡ್ಕೊಳ್ಳಿ. ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡಿ. ಈಗ ನಾವು ಗೂಗಲ್ನಿಂದಾಗಿ ಸೈನ್ ಅಪ್ ಆಗ್ತಾ ಇದ್ದೀವಿ. ಈಗಾದಂತ ನಮಗೆ ಡೇಟ್ ಆಫ್ ಬರ್ತ್ ಮತ್ತು ಮಂತನ್ನು ಕೇಳುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಭಾಗದಲ್ಲಿ ನೋಡ್ಬೋದು ಗೆಟ್ ಕಾನ್ಮಿಗೋ ಫಾರ್ ಟೀಚರ್ಸ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ ನಮಗೆ ಈ ರೀತಿಯಾದಂಥ ಒಂದು ವಿಂಡೋ ಬರುತ್ತೆ. ಇದರಲ್ಲಿ ಸ್ಟೆಪ್ಸ್ 1 to 5 ಇದೆ. ಅದನ್ನು ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ. ಫಸ್ಟ್ ಒನ್ ಆಯಿತು. ಈಗ ಸೇವ್ ಟೈಮ್ ಪ್ಲಾನಿಂಗ್ ಇದೆ. ನಂತರ ಗೆಟ್ ಟಾರ್ಗೆಟೆಡ್ ರೆಕಮೆಂಡೇಶನ್ ಅಂಡ್ ಇನ್ಸೈಟ್ ಫಾರ್ ಯುವರ್ ಸ್ಟೂಡೆಂಟ್ಸ್ ಇದೆ. ನೆಕ್ಸ್ಟ್ ಸಪೋರ್ಟ್ ಫಾರ್ ಯುವರ್ ಟೀಚಿಂಗ್ ಪ್ರಾಕ್ಟೀಸ್ ಇದೆ. ನೆಕ್ಸ್ಟು ಸ್ಟಾರ್ಟ್ ಫಾರ್ ಫ್ರೀ ಅಂತ ಇದೆ. ಲೆಟ್ಸ್ ಗೋ ಅಂತೇಳಿ ಕ್ಲಿಕ್ ಮಾಡಿ. ಈಗ ನಾವು ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆಗಿದ್ದೀವಿ. ಕಾನ್ಮಿಗೋ ಟೂಲ್ಸಲ್ಲಿದ್ದೀವಿ. ಇದರಲ್ಲಿ ಆಲ್ ಟೂಲ್ಸ್ ಎಲ್ಲ ತೋರಿಸ್ತಾ ಇದೆ. ಇಲ್ಲಿ ನಮಗೆ ಬೇರೆ ಏನಾದರೂ ಅವಶ್ಯಕತೆ ಇದ್ದರೆ ಇಲ್ಲಿ ಪ್ಲಾನ್ ಇದೆ, ಕ್ರಿಯೇಟ್ ಇದೆ, ಡಿಫರೆನ್ಶಿಯೇಟ್ ಇದೆ, ಸಪೋರ್ಟ್ ಇದೆ, ಲರ್ನ್ ಇದೆ. ಇದರಲ್ಲಿ ಯೂಸ್ ಮಾಡ್ಕೊಂಡು ನಾವು ನಮಗೆ ಏನು ಬೇಕು ಅದನ್ನು ನಾವು ಇಲ್ಲಿ ಪಡ್ಕೋಬೋದು. ಈಗ ನಾವು ಕ್ಲಾಸನ್ನು ಆ್ಯಡ್ ಮಾಡಬೇಕಾಗೋದ್ರಿಂದಾಗಿ ಮೇಲ್ಭಾಗದಲ್ಲಿ ಕಾನ್ಮಿಗೋ ಟೂಲ್ಸ್ ಆದಮೇಲೆ ಕ್ಲಾಸಸ್ ಅಂತ ಇದೆ. ಕ್ಲಾಸಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಾಸಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಭಾಗದಲ್ಲಿ ನಮಗೆ ಇಟ್ಸ್ ಬೆಟರ್ ವಿತ್ ಸ್ಟೂಡೆಂಟ್ಸ್ ಅಂತ ಇದೆ. ಕ್ರಿಯೇಟ್ ಕ್ಲಾಸ್ ಅಂತ ಕಾಣಿಸ್ತಾ ಇದೆ. ಕ್ರಿಯೇಟ್ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಆರ್ ಯು ಎ ಟೀಚರ್ ಯೂಸಿಂಗ್ ಖಾನ್ಸ್ ಅಕಾಡೆಮಿ ಆನ್ ಬಿಹಾಫ್ ಆಫ್ ಸ್ಕೂಲ್ ಅಂತ ಇದೆ. ಅದರಲ್ಲಿ 2 ಆಯ್ಕೆಗಳಿದೆ. ಎಸ್ ಅಂತ ಹೇಳಿ ಒಂದಿದೆ, ಒಂದು ನೋ ಅಂತ ಇದೆ. ನೀವು ಎಸ್ ಅನ್ನು ಕ್ಲಿಕ್ ಮಾಡಿದ್ರೆ ಎಸ್ ಐ ಆಮ್ ಎ ಟೀಚರ್ ಯೂಸಿಂಗ್ ದಿಸ್ ಸರ್ವಿಸ್ ಆನ್ ಬಿಹಾಫ್ ಆಫ್ ಸ್ಕೂಲ್ ಅಂತ ಇದೆ. ಇಲ್ಲಿ ನೋ ಐ ಆಮ್ ರಿಕ್ವೆಸ್ಟಿಂಗ್ ಆಕ್ಸೆಸ್ ಟು ಟೀಚಿಂಗ್ ಟೂಲ್ಸ್ ಎಸ್ ಎ ಕೋಚ್ ಅಂತ ಇದೆ.
ನೀವು ಎಸ್ ಅನ್ನು ಕ್ಲಿಕ್ ಮಾಡಿ, ಅನಂತರ ಸೇವ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಇಲ್ಲಿ ನಿಮ್ಮ ಕ್ಲಾಸನ್ನು ಎಂಟರ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಲ್ಲಿ ಸ್ಮಿತ್ಸ್ ಫಸ್ಟ್ ಪೀರಿಯಡ್ ಅಂತ. ನಾನೀಗ ಇದರಲ್ಲಿ ಸೈನ್ಸ್ 8th ಸ್ಟ್ಯಾಂಡರ್ಡ್ ಅಂತ ಹೇಳಿ ಕ್ರಿಯೇಟ್ ಮಾಡ್ತೀನಿ. ಅದಾದ ನಂತರ ನಮ್ದು ಆಲ್ರೆಡಿ ಏನಾದರೂ ಗೂಗಲ್ ಕ್ಲಾಸ್ ರೂಮಲ್ಲಿ ನಮ್ಮದು ಕ್ಲಾಸಸ್ ಆಲ್ರೆಡಿ ಇದ್ದರೆ ಅಲ್ಲಿಂದ ಕೂಡ ನಾವು ಇಂಪೋರ್ಟ್ ಮಾಡ್ಬೋದು. ಈ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೊಂಡು ರೆಡಿ ಆಯ್ಕೆಯನ್ನು ಇಂಪೋರ್ಟ್ ಯುವರ್ ಕ್ಲಾಸ್ ಫ್ರಮ್ ಗೂಗಲ್ ಕ್ಲಾಸ್ ರೂಮ್ ಅಂತ ಇದೆ. ನೀವು ಆಲ್ರೆಡಿ ಗೂಗಲ್ ಕ್ಲಾಸ್ ರೂಮಲ್ಲಿ ಏನಾದರೂ ಇದ್ದರೆ ಅಲ್ಲಿಂದ ಕೂಡ ನಾವು ಕ್ಲಾಸನ್ನು ಇಂಪೋರ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಎಂಟರ್ ಯುವರ್ ಕ್ಲಾಸ್ ನೇಮನ್ನು ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ. ಸರ್ಚ್ ಫಾರ್ ಯುವರ್ ಕೋರ್ಸ್ ಅಂತ ಇದೆ. ಇದರಲ್ಲಿ ನಾವು ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಯಾವ ತರಗತಿಯನ್ನು ಎಂಟರ್ ಮಾಡಿದ್ದೀವಿ ಆ ತರಗತಿ. ಇಲ್ಲಿ ಹಲವಾರು ರೀತಿ ಇದೆ. ಅದರಲ್ಲಿ ಸೈನ್ಸ್ ಬ್ರಿಡ್ಜ್ ಕೋರ್ಸ್ ಇದೆ, ಸೈನ್ಸ್ NCERT ಇದೆ, ಸೈನ್ಸ್ ಕರ್ನಾಟಕ ಇದೆ. ನೀವು ಕರ್ನಾಟಕ ಕನ್ನಡ ಮೀಡಿಯಂ ಅಂದರೆ ಸೈನ್ಸ್ ಕರ್ನಾಟಕವನ್ನು KA ಅಂತ ಏನು ಕಾಣ್ತಾ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ. NCERT ಬೇಕು ಅಂದ್ರೆ ನೀವು NCERT ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಬ್ರಿಡ್ಜ್ ಕೋರ್ಸ್ ಬೇಕು ಅಂದರೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ KA ಸೈನ್ಸ್ ಕ್ಲಾಸ್ 8 ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೂಡೆಂಟ್ಸನ್ನು ಆ್ಯಡ್ ಮಾಡ್ಬೇಕು ನಾವು. ಇಲ್ಲಿ ಆ್ಯಡ್ ಮಾಡಲಿಕ್ಕೆ 3 ಆಪ್ಷನ್ಸ್ ಇದೆ. ಇನ್ವೈಟ್ ಯುವರ್ ಗೂಗಲ್ ಕ್ಲಾಸ್ ರೂಮ್ ಇದೆ, ಸ್ಟೂಡೆಂಟ್ಸ್ ಜಾಯಿನ್ ವಿತ್ ಎ ಕ್ಲಾಸ್ ಲಿಂಕ್ ಇದೆ, ಕ್ರಿಯೇಟ್ ಯುವರ್ ಸ್ಟೂಡೆಂಟ್ಸ್ ಅಕೌಂಟ್ ಅಂತ ಇದೆ. ಈ 3 ರೀತಿಯಲ್ಲೂ ಕೂಡ ನಾವು ಮಾಡ್ಬೋದು. ನಾವು ಒಂದು ವೇಳೆ ಗೂಗಲ್ ಕ್ಲಾಸ್ ರೂಮಲ್ಲಿ ಆಲ್ರೆಡಿ ಇದ್ದರೆ ಅಲ್ಲಿಂದ ಕೂಡ ನಾವು ಸ್ಟೂಡೆಂಟ್ಸನ್ನು ಫೆಚ್ ಮಾಡ್ಬೋದು. ಇಲ್ಲ ಕೇವಲ ನಾವು ಕ್ಲಾಸ್ ಲಿಂಕನ್ನು ಎಲ್ಲ ವಿದ್ಯಾರ್ಥಿಗಳ ಮೊಬೈಲ್ಗಳಿಗೆ ಕಳಿಸಿ ಅಲ್ಲಿಂದ ಲಿಂಕ್ ಜಾಯಿನ್ ಆಗೋ ಥರ ಮಾಡ್ತೀವಿ, ಅದನ್ನು ಮಾಡ್ಬೋದು. ಇಲ್ಲ ಸ್ಟೂಡೆಂಟ್ಸ್ ಅಕೌಂಟ್ಸನ್ನು ಕ್ರಿಯೇಟ್ ಮಾಡಿ ನಾವೇನೇ ನಮ್ಮ ಕ್ಲಾಸ್ ರೂಮಲ್ಲಿ ಅವ್ರನ್ನ ಆ್ಯಡ್ ಮಾಡ್ತೀವಿ ಅಂದರೆ ಅದನ್ನು ಕೂಡ ಮಾಡ್ಬೋದು. ಇದಾದ ನಂತರ ಇವ್ರ ಗೂಗಲ್ ಕ್ಲಾಸ್ ರೂಮ್ ಕ್ಲಿಕ್ ಮಾಡಿದರೆ ಕ್ಲಾಸ್ ರೂಮ್ ಅಡ್ರೆಸ್ ಕೇಳುತ್ತದು. ಸ್ಟೂಡೆಂಟ್ ಜಾಯಿನ್ ವಿತ್ ಎ ಕ್ಲಾಸ್ ಲಿಂಕ್ ಇದ್ದರೆ ನಾವು ಲಿಂಕನ್ನು ನೇರವಾಗಿ ನಾವು ಕಾಪಿ ಮಾಡಿಬಿಟ್ಟು ಕಳಿಸ್ಬೋದು. ಒಂದು ವೇಳೆ ಕ್ರಿಯೇಟ್ ಯುವರ್ ಸ್ಟೂಡೆಂಟ್ಸ್ ಅಕೌಂಟ್ ಅಂತ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಸ್ಟೂಡೆಂಟ್ಸ್ ಅಕೌಂಟನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಕ್ರಿಯೇಟ್ ಯುವರ್ ಸ್ಟೂಡೆಂಟ್ಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟೂಡೆಂಟ್ ನೇಮನ್ನು ಎಂಟರ್ ಮಾಡಬೇಕು. ಯೂಸರ್ ನೇಮ್ ಆಟೋಮೆಟಿಕ್ಕಾಗಿ ತೊಗೊಳುತ್ತದು, ಯುನಿಕ್ ಯೂಸರ್ ನೇಮ್ ಇರುತ್ತದು. ಅದಾದ ನಂತರ ಇಲ್ಲಿ ಆ್ಯಡ್ ನ್ಯೂ ಲೈನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೆ ಇನ್ನೊಂದು ಸ್ಟೂಡೆಂಟನ್ನು ಎಂಟರ್ ಮಾಡ್ಬೋದು. ಅವರಿಗೊಂದು ಯುನಿಕ್ ಯೂಸರ್ ನೇಮ್ ಬರುತ್ತೆ. ಇದೇ ರೀತಿಯಾಗಿ ನೀವು ಎಷ್ಟು ವಿದ್ಯಾರ್ಥಿಗಳು ಇರ್ತಾರೆ ಅಷ್ಟು ವಿದ್ಯಾರ್ಥಿಗಳ ಹೆಸರುಗಳನ್ನು ನೀವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು. ಅನಂತರ ನೆಕ್ಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ. ಅವರಿಗೆ ಪಾಸ್ವರ್ಡ್ ಕೂಡ ಅಲ್ಲೇನೇ ಜನ್ರೇಟ್ ಆಗುತ್ತೆ. ಈ ಯೂಸರ್ ನೇಮ್ ಪಾಸ್ವರ್ಡ್ಗಳನ್ನು ಅವರಿಗೆ ಬರೆದು ಕೊಟ್ಟು ಅವರು ಆ್ಯಸ್ ಎ ಸ್ಟೂಡೆಂಟ್ ಆಗಿ ಲಾಗಿನ್ ಆಗೋ ಥರ ನಾವು ಮಾಡಬೇಕಾಗತ್ತೆ. ಇದಾದ ನಂತರ ಎಲ್ಲ ವಿದ್ಯಾರ್ಥಿಗಳು ಆದ ನಂತರ ನೀವೇನು ಮಾಡಬೇಕು, ಕ್ರಿಯೇಟ್ ಅಕೌಂಟ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಈಗ ನಾವು ಕ್ರಿಯೇಟ್ ಮಾಡಿದಂತಹ ವಿದ್ಯಾರ್ಥಿಗಳ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳನ್ನು ಒಂದೊಂದಾಗಿ ಬರೆದಿಟ್ಕೊಳ್ಳೋ ಬದಲು ಇಲ್ಲಿ ಡೌನ್ಲೋಡ್ CSV ಅಂತ ಇದೆ. ಈ ಡೌನ್ಲೋಡ್ CSV ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಆ ವಿದ್ಯಾರ್ಥಿಗಳು ನಾವೇನು ಕ್ರಿಯೇಟ್ ಮಾಡಿರ್ತೀವಿ ವಿದ್ಯಾರ್ಥಿಗಳ ಯೂಸರ್ ID ಮತ್ತು ಪಾಸ್ವರ್ಡ್ಗಳ ಒಂದು CVV ಫೈಲ್ ನಮಗೆ ಸಿಗುತ್ತೆ. ಅದ್ರ ಮೂಲಕ ನಾವು ಎಲ್ಲ ವಿದ್ಯಾರ್ಥಿಗಳು ಕೊಟ್ಟು ನೇರವಾಗಿ ಜಾಯಿನ್ ಆಗೋ ಥರ ಕೂಡ ಮಾಡ್ಬೋದು. ನಂತರ ನೆಕ್ಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ. ಈಗ ನಮಗೆ 1 ಸ್ಟ್ಯಾಂಡರ್ಡ್ದು ಕ್ಲಾಸನ್ನು ಕ್ರಿಯೇಟ್ ಮಾಡಿದ್ದೀವಿ, ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡಿದ್ದೀವಿ, ಅವರಿಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳನ್ನು ಕ್ರಿಯೇಟ್ ಮಾಡಿದ್ದೀವಿ. ಇದಾದ ನಂತರ ನಾವಿಲ್ಲಿ ಸ್ಟೂಡೆಂಟ್ಸ್ ಅಂತ ಇದೆ, ಸ್ಟೂಡೆಂಟ್ಸ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನಾವು ಆ್ಯಡ್ ಮಾಡಿದಂಥ ಸ್ಟೂಡೆಂಟ್ಸ್ಗಳ ಲಿಸ್ಟನ್ನು ಇಲ್ಲಿ ತೋರಿಸುತ್ತೆ. ನಿಮಗೇನಾದರೂ ಎಡಿಟ್ ಮಾಡಬೇಕು ಅಂತ ಇದ್ದರೆ ಮುಂದೆ ಕಾಣ್ತಕ್ಕಂತಹ ಆ್ಯಕ್ಷನ್ ಕಾಲಮ್ನಲ್ಲಿರ್ತಕ್ಕಂಥ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಅದನ್ನು ಎಡಿಟ್ ಕೂಡ ಮಾಡ್ಬೋದು. ಎಡಿಟ್ ಡಿಸ್ಪ್ಲೇ ನೇಮ್ಸ್ ಅಂತ ಇದೆ, ಇಲ್ಲಿ ಎಡಿಟ್ ಕೂಡ ಮಾಡ್ಬೋದು. ಲಾಗಿನ್ ಆದ ನಂತರ ಮೇಲ್ಭಾಗದ ಎಡಭಾಗದಲ್ಲಿ ನಾವು ನೋಡ್ಬೋದು ಆ್ಯಡ್ ಯುವರ್ ಸ್ಕೂಲ್ ಅಂತ ಇದೆ. ಇಲ್ಲಿ ನಾವು ಸ್ಕೂಲನ್ನು ಆ್ಯಡ್ ಮಾಡಬೇಕಾಗುತ್ತೆ. ಕಂಟ್ರಿ ಇದೆ ಆಲ್ರೆಡಿ,
ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟೇಟ್ ಆದ ನಂತರ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಬ್ಲಾಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಸ್ಕೂಲ್ ಲಿಸ್ಟ್ ಇಲ್ಲಿರುತ್ತೆ. ಸ್ಕೂಲ್ ಲಿಸ್ಟ್ ಡ್ರಾಪ್ ಡೌನ್ ಮೆನುವಿಂದ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಸರ್ಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಫಿಲ್ಟರ್ನಲ್ಲಿ ನೀವು ಟೈಪ್ ಮಾಡ್ಬೋದು. ತೋರಿಸುತ್ತೆ ನಿಮ್ಮ ಸ್ಕೂಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವ್ ಅಂತೇಳಿ ಕ್ಲಿಕ್ ಮಾಡಿ. ಈಗ ನಾವು ನೋಡ್ಬೋದು ನಮ್ಮ ಸ್ಕೂಲ್ ನೇಮ್ ಬಂದಿದೆ. ಈ ಕಡೆ ನಮ್ಮ ಲಾಗಿನ್ ID ಬಂದಿದೆ. ಅದೇ ರೀತಿ ನೀವು ಇನ್ನೊಂದು ಕ್ಲಾಸನ್ನು ಆ್ಯಡ್ ಮಾಡಬೇಕು ಅಂದರೆ ನಿಮ್ಮ ಮೇಲ್ಭಾಗದಲ್ಲಿ ನೋಡ್ಬೋದು ನೀವು ಆ್ಯಡ್ ನ್ಯೂ ಕ್ಲಾಸ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ಪುನಃ ಮತ್ತೆ ನಾವು ಇನ್ನೊಂದು ಕ್ಲಾಸನ್ನು ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ ಕೋರ್ಸನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ. ಇದರಲ್ಲೂ ಕೂಡ ನೀವು ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡ್ತಾ ಸ್ಟೂಡೆಂಟ್ಸನ್ನು ಆ್ಯಡ್ ಮಾಡ್ಬೋದು. ಈಗ ಸದ್ಯಕ್ಕೆ ಬೇಡ ಅನ್ನೋದಾದರೆ ಸ್ಕಿಪ್ ಕೊಡಿ. ಈಗ ನಮಗೆ ಇನ್ನೊಂದು ಕ್ಲಾಸ್ ಕೂಡ ಆ್ಯಡ್ ಆಗಿದೆ. ಈ ಸ್ಟೂಡೆಂಟ್ ತೋರಿಸುತ್ತೆ 0 ಸ್ಟೂಡೆಂಟ್ಸ್ ಅಂತ ಹೇಳಿ. ಇದರಲ್ಲಿ 2 ಸ್ಟೂಡೆಂಟ್ಸ್ ಅಂತ ತೋರಿಸ್ತಾ ಇದೆ. ಇಷ್ಟಾದ ನಂತರ ನಾವು ಈ ಖಾನ್ ಅಕಾಡೆಮಿ ವೆಬ್ಸೈಟ್ನಲ್ಲಿ ಇರ್ತಕ್ಕಂಥ ಟೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು, ಅಂದರೆ ಕಾನ್ಮಿಗೋ ಟೂಲ್ಸ್ ಅಂತ ಏನಿದೆ ಇವುಗಳನ್ನು ಯೂಸ್ ಮಾಡಿಕೊಂಡು ನಾವು ಕ್ವಶನ್ ಬುಕ್ಲೆಟ್ಗಳನ್ನು ತಯಾರು ಮಾಡ್ಬೋದು, ಲೆಸನ್ ಪ್ಲಾನನ್ನು ತಯಾರು ಮಾಡ್ಬೋದು. ಆ ಥರ ಒಟ್ಟು 25 ಟೂಲ್ಗಳಿದೆ. ಇಲ್ಲಿ ಕೆಳಭಾಗದಲ್ಲಿ ನಾವು ನೋಡ್ಬೋದು ಟೂಲ್ಗಳಿದೆ. ಇದರಲ್ಲಿ ಒಂದು ಟೂಲ್ ಬಗ್ಗೆ ನಿಮಗೆ ತೋರಿಸ್ತೀನಿ. ಬುಕ್ಲೆಟ್ ಜನರೇಟರ್ ಅಂತ ಇದೆ ಸ್ಟಾರ್ಟಿಂಗಲ್ಲಿ. ಆ ಬುಕ್ಲೆಟ್ ಜನರೇಟ್ ಮೇಲೆ ಕ್ಲಿಕ್ ಮಾಡಿ ನಾವು ಕ್ವಶನೇರನ್ನು ಪ್ರಿಂಟ್ ಮಾಡ್ಬೋದು. ಹೇಗೆ ಅಂತ ನೋಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ತೀನಿ. ಬುಕ್ಲೆಟ್ ಜನರೇಟರ್ ಅಂತ ಇದೆ. ಇಲ್ಲಿ ಗ್ರೇಡ್ ಲೆವೆಲ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಯಾವ ಕ್ಲಾಸಿಗೆ ಕ್ವಶನೇರನ್ನು ಪ್ರಿಂಟ್ ಮಾಡ್ತಾ ಇದ್ದೀವಿ ಅಂತೇಳಿ. ನಾನು 9th ಗ್ರೇಡ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದಾದ ನಂತರ ಟಾಪಿಕ್ ಫಾರ್ ದ ಬುಕ್ಲೆಟ್ ಕ್ವಶನ್ ಸೆಟ್ ಅಂತ ಇದೆ. ಇಲ್ಲಿ ನೀವು ಟಾಪಿಕನ್ನು ಎಂಟರ್ ಮಾಡಬೇಕು. ನಾನು ಫಾರ್ ಎಕ್ಸಾಂಪಲ್ ಇಶ್ಯೂಸ್ ಅಂತ ಎಂಟರ್ ಮಾಡ್ತೀನಿ. ಅದಾದ ನಂತರ ಇಲ್ಲಿ ಸ್ಟ್ಯಾಂಡರ್ಡ್ಸ್ ಆರ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂತ ಇದೆ. ಲರ್ನಿಂಗ್ ಆಬ್ಜೆಕ್ಟಿವ್ ನೀವು ಶಾರ್ಟ್ ಆಗಿ ಇಲ್ಲಿ ಟೈಪ್ ಮಾಡಬೇಕು. ಅದಾದ ನಂತರ ಇಲ್ಲಿ ಅಡಿಷನಲ್ ನೋಟ್ಸ್ ಫಾರ್ ಟಾಪಿಕ್ ಅಂತ ಇದೆ. ಅಲ್ಲಿ ಕೂಡ ನಾವು ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಫೋಕಸ್ ಆನ್ ಸಿಂಗಲ್ ಡಿಜಿಟ್ ಫ್ರಾಕ್ಷನ್ ಅಂತ. ಇಲ್ಲಿ ನಾವು ಇಲ್ಲಿ ಟೈಪ್ ಮಾಡಬೇಕು. ಅದ್ರ ಬಗ್ಗೆ ನಾವು ಈ ಚಾಪ್ಟರ್ ಬಗ್ಗೆ ತಗೊಂಡಿದ್ದೀವಿ ಆ ಚಾಪ್ಟರ್ ಬಗ್ಗೆ ಸ್ವಲ್ಪ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಓವರಾಲ್ ಇನ್ಸ್ಟ್ರಕ್ಷನ್ ಫಾರ್ ದ ಬುಕ್ಲೆಟ್ ಕ್ವಶನ್ ಸೆಟ್ ಅಂತ ಇದೆ. MCQs ಅಂತೇಳಿ ಟೈಪ್ ಮಾಡ್ತೀನಿ. ಅದಾದ ನಂತರ ನೀವು ಸ್ಟಾರ್ಟ್ ಅಂತೇಳಿ ಕ್ಲಿಕ್ ಮಾಡಿ. ಈಗ ನಮಗೆ ಒಂದು ಸೈಡಲ್ಲಿ ಕ್ವಶನ್ ವಿತ್ ಆನ್ಸರ್ ಕಾಣಿಸುತ್ತೆ. ನಾವು ಯಾವ್ಯಾವ ಕ್ವಶನ್ ಪ್ರಿಂಟ್ ಮಾಡ್ಕೋಬೇಕು ಆ ಕ್ವಶನ್ಗಳನ್ನು ನಾವಿಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೇಕು ಪಕ್ಕದಲ್ಲಿ. ಯಾವ ರೀತಿ ಆ್ಯಡ್ ಮಾಡೋದು ಅಂದರೆ ಈ ಕೆಳಭಾಗದಲ್ಲಿ ಪೇಜನ್ನು ಸ್ಕ್ರಾಲ್ ಡೌನ್ ಮಾಡಿದರೆ ನೀವು ಈ ಕ್ವಶನ್ ಏನು ಪೇಪರ್ ಕಾಣ್ತಾ ಇದೆ, ಒಂದು ಕ್ವಶನ್ನು ಪ್ಲಸ್ 4 ಆನ್ಸರ್ಗಳಿದೆ. ಅದರ ಕೆಳಭಾಗದಲ್ಲಿ ಒಂದು ಆ್ಯಂಡ್ ಸಿಂಬಲ್ ಕಾಣಿಸ್ತಾ ಇದೆ. ಒಂದು ಅಕ್ಸೆಪ್ಟ್, ಇನ್ನೊಂದು ರಿಜೆಕ್ಟ್. ನಾವು ಅಕ್ಸೆಪ್ಟ್ ಮಾಡಿದರೆ ಈ ಕ್ವಶನ್ಸು ಇಲ್ಲಿ ಬಂದು ಆ್ಯಡ್ ಆಗುತ್ತೆ. ರಿಜೆಕ್ಟ್ ಮಾಡಿದರೆ ಇದು ಆ್ಯಡ್ ಆಗಲ್ಲ. ನನಗಿದು ಬೇಕು ಅನಿಸಿದ್ರೆ ನಾನು ಇದರಲ್ಲಿ ರೈಟ್ ಅಕ್ಸೆಪ್ಟ್ ಆ್ಯಂಡ್ ಏನಿದೆ ಅದನ್ನು ಕ್ಲಿಕ್ ಮಾಡ್ತೀನಿ. ಆ ಕ್ವಶನ್ ಬದಲೇ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಬಂದು ಕ್ವಶನ್ನು ವಿಚ್ ಪ್ಲಾಂಟ್ ಟಿಶ್ಯೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ವಾಟರ್ ಆ್ಯಂಡ್ ಮಿನರಲ್ಸ್ ಅಂತ ಇದೆ. ಇಲ್ಲಿ xylem ಅಂತ ಆನ್ಸರ್ ಕೂಡ ಬಂದಿದೆ. ನಾನು ಇದು ಬೇಕು ಕ್ವಶನ್ಸ್ ಅಂದರೆ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ, ಅದು ಬಂದು ಆ್ಯಡ್ ಆಗುತ್ತೆ. ಈ ಥರ ನಾವು ಕ್ವಶನ್ಸ್ಗಳನ್ನು ಪಕ್ಕದ ಪೇಜಲ್ಲಿ ಆ್ಯಡ್ ಮಾಡ್ತಾ ಕ್ವಶನ್ಸ್ ಜನ್ರೇಟ್ ಆಗ್ತಾನೆ ಇರುತ್ತೆ. ನಿಮ್ಗೆ ಎಷ್ಟು ಕ್ವಶನ್ಸ್ ಬೇಕು ಅಷ್ಟು ಕ್ವಶನ್ಸನ್ನು ನೀವು ಜನ್ರೇಟ್ ಮಾಡಿಕೊಂಡು ಆನಂತರ
ನಿಮ್ಗೇನಾದರೂ ಇದು ಬುಕ್ಲೆಟ್ಟು ನಮಗೆ ಪ್ರಿಂಟಿಗೆ ಬೇಕು ಅಂದರೆ ಇಲ್ಲಿ ಎಕ್ಸ್ಪೋರ್ಟ್ ಬುಕ್ಲೆಟ್ ಅಂತ ಇದೆ. ಆ ಎಕ್ಸ್ಪೋರ್ಟ್ ಬುಕ್ಲೆಟ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ ಕೇಳುತ್ತೆ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟೂಡೆಂಟ್ ಆರ್ ಟೀಚರ್ ಕೇಳುತ್ತೆ. ನಾವು ಟೀಚರ್ ಮೇಲೆ ಕ್ಲಿಕ್ ಮಾಡೋಣ. ಮತ್ತು ಇಲ್ಲಿ ನಮಗೆ ಮಂತ್ ಆ್ಯಂಡ್ ಏಜ್ ವೆರಿಫಿಕೇಷನ್ಗೆ ಮಂತ್ ಆ್ಯಂಡ್ ಇಯರನ್ನು ಕೇಳುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಐ ಲೈವ್ ಔಟ್ಸೈಡ್ ಯುನೈಟೆಡ್ ಸ್ಟೇಟ್ಸ್ ಅಂತ ಇದೆ, ಅದನ್ನು ಟಿಕ್ ಮಾಡಿ. ಇಲ್ಲಿ ಚೂಸ್ ಆನ್ ಅಥೆಂಟಿಕೇಶನ್ ಮೆಥಡ್ ಅಂತ ಇದೆ. ಇದರಲ್ಲಿ ನೀವು ಇಮೇಲ್ ಆರ್ ಗೂಗಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಗೂಗಲ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಗೂಗಲಲ್ಲಿ ಒಂದು ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದನ್ನು ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಇಲ್ಲಿಗ ಯೂಸರ್ ನೇಮನ್ನು ಎಂಟರ್ ಮಾಡ್ತೀನಿ. ಐ ಅಗ್ರಿ ಅಂತೇಳಿ ಕ್ಲಿಕ್ ಮಾಡಿ ಸಬ್ಮಿಟನ್ನು ಕ್ಲಿಕ್ ಮಾಡಬೇಕು. ಈಗ ಸೆಲೆಕ್ಟ್ ಆಯಿತು. ಇಲ್ಲಿ ಎಂಟರ್ ಯುವರ್ ಸ್ಕೂಲ್ ನೇಮ್ ಆರ್ ಪೋಸ್ಟ್ ಕೋಡ್ ಅಂತ ಇದೆ. ಇಲ್ಲಿ ಪೋಸ್ಟ್ ಕೋಡನ್ನು ಎಂಟರ್ ಮಾಡ್ತೀನಿ. ಇಲ್ಲಿ ಎಲಿಮೆಂಟರಿ ಇದೆ, ಮಿಡಲ್ ಸ್ಕೂಲ್ ಇದೆ, ಹೈಸ್ಕೂಲ್ ಇದೆ. ನಾನು ಹೈಸ್ಕೂಲನ್ನು ಎಂಟರ್ ಮಾಡ್ತೀನಿ. ಕಂಟಿನ್ಯೂ. ಈಗ ಈ ಕ್ವಶನ್ಸನ್ನು ನಾವೇನು ಮಾಡ್ಬೋದು, 10 ಕ್ವಶನ್ಸ್ಗಳ ಸೆಟ್ ಏನಿದೆ ಇದನ್ನು ಸೇವ್ ಮಾಡ್ಬೋದು. ಸೇವ್ ಸೆಟ್ ಅಂತ ಇದೆ. ಪಕ್ಕದಲ್ಲಿ ಹೋಸ್ಟ್ ಗೇಮ್ ಅಂತ ಇದೆ, ಪ್ಲೇ ಸೋಲೋ ಅಂತ ಇದೆ, ಅಸೈನ್ ಹೋಮ್ವರ್ಕ್ ಅಂತ ಇದೆ. ನಾವು ಇದನ್ನು 10 ಕ್ವಶನ್ಗಳನ್ನು ಗೇಮ್ ರೀತಿ ಆಡಲಿಕ್ಕೆ ಮಕ್ಕಳಿಗೆ ನಾವು ಹೋಸ್ಟ್ ಮಾಡ್ಬೋದು ಟೀಚರ್, ಅಥವಾ ಒಬ್ಬರೇ ಗೇಮ್ ಆಡಲಿಕ್ಕೆ ಕೂಡ ಕೊಡ್ಬೋದು. ಹೋಮ್ವರ್ಕ್ ಆಗಿ ಕೂಡ ನಾವು ಇದನ್ನು ಸೆಂಡ್ ಮಾಡ್ಬೋದು. ಅಸೈನ್ ಹೋಮ್ವರ್ಕ್ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ನಾವು ಟಾಪಿಕನ್ನು ನೋಡ್ಬೋದು. ಹೋಮ್ವರ್ಕ್ ಅಂತ ಹೇಳಿದೆ, ಕರೆಕ್ಟ್ ಗೋಲ್ ಇದೆ, ಅಲೋ ಸ್ಟೂಡೆಂಟ್ ಅಕೌಂಟ್ ಅಂತ ಇದೆ, ಅಸೈನ್ ನೌ ಅಂತ ಇದೆ. ಶೆಡ್ಯೂಲ್ ಕೂಡ ತೋರಿಸುತ್ತೆ ಇಲ್ಲಿ ಎಷ್ಟು ದಿನದಲ್ಲಿ ಅದು ಮುಗಿಸ್ಬೇಕು ಅಂತೇಳಿ. ಇಲ್ಲಿ ಅಸೈನ್ ನೌ ಕ್ಲಿಕ್ ಮಾಡಿದರೆ ಒಂದು QR ಕೋಡ್ ಜನರೇಟ್ ಆಗುತ್ತೆ. ಈ QR ಕೋಡನ್ನು ನಾವು ವಿದ್ಯಾರ್ಥಿಗಳಿಗೆ ಶೇರ್ ಮಾಡೋದ್ರ ಮೂಲಕ ಅವರು ಈ 10 ಕ್ವಶನ್ಗಳ ಒಂದು ಕ್ವಿಝನ್ನು ಆಡೋದ್ರ ಮೂಲಕ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತಾರೆ. ಅನಂತರ ಇಲ್ಲಿ ನಮಗೆ ಎಷ್ಟು ಜನ ಆನ್ಸರ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ಹೋಮ್ವರ್ಕನ್ನು ಕ್ರಿಯೇಟ್ ಮಾಡ್ಬೋದು. ಈಗ ಮತ್ತೆ ನಾವು ಪುನಃ ವಾಪಸ್ಸು ಬ್ಯಾಕ್ ಹೋಗೋಣ. ಕ್ಲಾಸಸ್ನಲ್ಲಿ ಈಗ ಕ್ಲಾಸಸ್ನಲ್ಲಿ ಬಂದರೆ ನಾವು 2 ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀವಿ. ಈ ಕ್ಲಾಸ್ನ ಮುಂಭಾಗದಲ್ಲಿ 3 ಚುಕ್ಕಿ ಇದೆ. ಆ 3 ಚುಕ್ಕಿ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಸೆಟ್ಟಿಂಗ್ಸ್ ಅಂತ ಹೇಳಿದ್ರೆ ಸೆಟ್ಟಿಂಗ್ಸ್ ಕಡೆ ಹೋಗೋಣ. ಸೆಟ್ಟಿಂಗ್ಸಲ್ಲಿ ಟೂಲ್ಸ್ ಅಂತ ಇದೆ. ಟೂಲ್ಸಲ್ಲಿ ಆಕ್ಟಿವಿಟಿ ಓವರ್ ಇದೆ, ಅಸೈನ್ ಇದೆ, ಅಸೈನ್ ಗೋಲ್ ಅಂತ ಇದೆ, ಪ್ರೋಗ್ರೆಸ್ ಅಂತ ಇದೆ. ನಾವು ಮಕ್ಕಳಿಗೆ ಗೋಲನ್ನು ಕೊಡಬೇಕು ಅಂತ ಹೇಳಿದ್ರೆ ಅಸೈನ್ ಗೋಲ್ಗೆ ಹೋಗಿ ನಾವಿಲ್ಲಿ ಅಸೈನ್ ಮೇಲೆ ಕ್ಲಿಕ್ ಮಾಡಬೇಕು. ಅಸೈನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಕೋರ್ಸ್ ತೋರಿಸುತ್ತೆ. ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು 8th ಸ್ಟ್ಯಾಂಡರ್ಡ್ಗೆ ಕರ್ನಾಟಕ ಸೈನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಅದರಲ್ಲಿ 2 ಆಪ್ಷನ್ ಇದೆ, ಕೋರ್ಸ್ ಮಾಸ್ಟರಿ, ಯೂನಿಟ್ ಮಾಸ್ಟರಿ ಅಂತ. ಫುಲ್ ಸಿಲೆಬಸ್ ಬಗ್ಗೆ ಅವರಿಗೆ ಮಾಸ್ಟರಿ ಬರಬೇಕು ಅಂದರೆ ಇದು ಸೆಲೆಕ್ಟ್ ಮಾಡ್ಕೋಬೇಕು. ಯೂನಿಟ್ ವೈಸ್ ನಾವು ಕೊಡ್ತಾ ಹೋಗ್ತೀವಿ ಅಂದರೆ ಯೂನಿಟ್ ಸೆಲೆಕ್ಟ್ ಮಾಡ್ಕೋಬೇಕು, ಯೂನಿಟ್ ಮಾಸ್ಟರಿ. ಇದರಲ್ಲಿ ಈಗ ಒಂದು ಚಾಪ್ಟರ್ ಕ್ರಾಪ್ ಪ್ರೊಟೆಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದೆ. 6 ಸ್ಕಿಲ್ಸ್ ಇದೆ ಇದರಲ್ಲಿ. ಅದು ಎಷ್ಟರಲ್ಲಿ ಮುಗಿಸ್ಬೇಕು ಅಂತೇಳಿ ಸೆಟ್ ಡ್ಯೂ ಡೇಟ್ ಅಂತ ಇದೆ. ನಾವು ಚೇಂಜ್ ಕೂಡ ಮಾಡ್ಬೋದು. ಇಲ್ಲಿ ಕ್ಯಾಲೆಂಡ್ರಲ್ಲಿ ಆಟೋಮೆಟಿಕ್ಕಾಗಿ ಅದು 1 ಮಂತನ್ನು ತಗೊಳ್ಳುತ್ತೆ. ಇದಾದ ನಂತರ ನಾವಿಲ್ಲಿ ಕ್ರಿಯೇಟ್ 1 ಯೂನಿಟ್ ಗೋಲ್ ಅಂತ ಇದೆ ಕೆಳಭಾಗದಲ್ಲಿ. ನಾವು ಬೇಕಂದರೆ 2 ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. 2 ಚಾಪ್ಟರ್ ಬೇಕು ಅಂದರೆ ಎಷ್ಟು ಬೇಕು ಅಷ್ಟು ಚಾಪ್ಟರ್ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಪೂರ್ತಿ ಸಿಲೆಬಸ್ ಬೇಕು ಅಂದರೆ ಕೋರ್ಸ್ ಮಾಸ್ಟರಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಕ್ರಿಯೇಟ್ 2 ಯೂನಿಟ್ ಗೋಲ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ವಿ. ಈಗ ನಮಗೆ ತೋರಿಸುತ್ತೆ ಈ ವಿದ್ಯಾರ್ಥಿಗಳು 2 ವಿದ್ಯಾರ್ಥಿಗಳಿದ್ದಾರೆ.
ಈ ಚಾಪ್ಟರ್ಗಳನ್ನು ಎಷ್ಟರಲ್ಲಿ ಅವ್ರು ಮುಗಿಸ್ಬೇಕು ಅಂತೇಳಿ. ಮುಂದೆ ನಾವಿಲ್ಲಿ 3 ಚುಕ್ಕಿನ ಕ್ಲಿಕ್ ಮಾಡಿದರೆ ಎಡಿಟ್ ಕೂಡ ಮಾಡ್ಬೋದು ಗೋಲನ್ನು. ಇದು ಎಲ್ಲಿ ಹೋಗುತ್ತೆ ಅಂದರೆ ನಾವೇನು ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡಿರ್ತೀವಿ ಅವ್ರ ಲಾಗಿನ್ನಲ್ಲಿ ಅವ್ರು ಈ ಚಾಪ್ಟರ್ ಬಗ್ಗೆ ಇರ್ತಕ್ಕಂಥ 6 ಸ್ಕಿಲ್ಗಳೇನಿದೆ ಆ ಸ್ಕಿಲ್ಗಳ ಬಗ್ಗೆ ಅವ್ರು ನೋಡ್ತಾರೆ. ಅದರಲ್ಲಿ ಅವರು ಅಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಕ್ವಿಜ್ ಟೈಪ್ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಮಾಡಿದಾಗ ನಮಗೆ ಇಲ್ಲಿ ಪ್ರೋಗ್ರೆಸ್ ಕೂಡ ಗೊತ್ತಾಗುತ್ತೆ. ಇಲ್ಲಿ 0% ಇದೆ, ಈಗ ಯಾರು ಕೂಡ ಅದನ್ನು ಅಟೆಂಡ್ ಮಾಡಿಲ್ಲ ಅಂತೇಳಿ. ಈ ರೀತಿಯಾಗಿ ನಾವು ಖಾನ್ಸ್ ಅಕಾಡೆಮಿಲಿ ಇರ್ತಕ್ಕಂಥ ಟೂಲ್ಸ್ಗಳನ್ನು ಬಳಸ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಟೂಲ್ಸ್ನಲ್ಲಿ ನಾವಿಲ್ಲಿ ಅಸೈನ್ಮೆಂಟ್ಸ್ ಅಂತ ಕೂಡ ಇದೆ. ಅಸೈನ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲೂ ಕೂಡ ಅಸೈನ್ ಅಂತ ಹೇಳಿರುತ್ತೆ, ಅಸೈನ್ನ ಕ್ಲಿಕ್ ಮಾಡ್ಕೋಬೇಕು. ಈಗ ಇಲ್ಲಿ ಒಂದೊಂದು ಚಾಪ್ಟರ್ ಇದೆ, ಒಂದು ಚಾಪ್ಟರ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ಈ ಚಾಪ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಮಗೆ ಆ ಚಾಪ್ಟರ್ ಇರ್ತಕ್ಕಂಥ ಪ್ರಮುಖ ಅಂಶಗಳೆಲ್ಲ ಓಪನ್ ಆಗುತ್ತೆ. ಅದರಲ್ಲಿ ನೋಡಿ ಟೈಪ್ಸ್ ಆಫ್ ಕ್ರಾಪ್ಸ್ ಅಂತ ಇದೆ, ಟೈಪ್ಸ್ ಆಫ್ ಕ್ರಾಪ್ಸ್ ಖಾರಿಫ್ ಅಂಡ್ ರಬಿ ಅಂತ ಇದೆ. ಇಲ್ಲಿ ವಿಡಿಯೋ ಇದೆ 6 ಮಿನಿಟ್ಸ್. ವಿಡಿಯೋನ ಸ್ಟೂಡೆಂಟ್ಗಳು ನೋಡೋ ಥರ ಮಾಡ್ಬೋದು. ಇದನ್ನು ಅದೇ ರೀತಿ ನಾವಿಲ್ಲಿ ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಚಾಪ್ಟರ್ ಮುಂದೆ ಕ್ಲಿಕ್ ಮಾಡಿದರೆ ಆ ಚಾಪ್ಟರ್ ಇರ್ತಕ್ಕಂಥ ಎಲ್ಲ ಟಾಪಿಕ್ಗಳು ಕೂಡ ಸೆಲೆಕ್ಟ್ ಆಗುತ್ತೆ. ಅನಂತರ ಸೆಲೆಕ್ಟ್ ಆದಮೇಲೆ ಮೇಲ್ಭಾಗದಲ್ಲಿ ಅಸೈನ್ ಅಂತ ಇದೆ, ಇಲ್ಲಿ ಆಲ್ ಕಂಟೆಂಟ್ ಟೈಪ್ಸ್ ಅಂತಿದೆ. ನಾವು ಯಾವುದನ್ನು ಕ್ವಿಝು, ಆರ್ಟಿಕಲ್ಲು, ಕೋರ್ಸ್ ಚಾಲೆಂಜು, ಯೂನಿಟ್ ಟೆಸ್ಟು ಈ ಥರ ಎಲ್ಲ ವಿಡಿಯೋ. ನಾವು ಯೂನಿಟ್ ಟೆಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯೂನಿಟ್ ಟೆಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಒಂದು ಚಾಪ್ಟ್ರಲ್ಲಿ ಈಗ ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಯೂನಿಟ್ ಟೆಸ್ಟ್ ಇದೆ, ಕ್ವಶನ್ಸ್ ಇರುತ್ತೆ ಅಲ್ಲೇ. ಇಲ್ಲಿ ಕ್ವಶನ್ಸ್ ಇರುತ್ತೆ. ಇಲ್ಲಿ ಕ್ವಶನ್ಸ್ಗಳಿಗೆ ಅವರು ಏನು ಮಾಡ್ತಾರೆ, ಆನ್ಸರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಯಾವ್ಯಾವ ಹೆಡ್ಡಿಂಗಲ್ಲಿ ಯಾವ್ಯಾವ ಕ್ವಶನ್ಸ್ ಇದೆ ಅಂತ ಕೂಡ ತೋರಿಸುತ್ತೆ ಇಲ್ಲಿ. ಅದನ್ನು ಮಕ್ಕಳಿಗೆ ಏನು ಮಾಡಬೇಕು, ನಾವು ಅಸೈನ್ ಮಾಡಬೇಕಷ್ಟೇ. ಅಸೈನ್ ಮಾಡಿದರೆ ಅಸೈನ್ ಮಾಡಿ ಯಾರ್ಯಾರಿಗೆ ಕ್ಲಾಸ್ ಮತ್ತು ಸ್ಟೂಡೆಂಟ್ ತೊಗೊಳುತ್ತೆ, ಡ್ಯೂ ಡೇಟ್ ಇರುತ್ತೆ. ನಾವಿಲ್ಲಿ ಅಸೈನ್ ಅಂತ ಕೊಟ್ಟರೆ ಸಾಕು, ಏನಾಗುತ್ತೆ ಅಸೈನ್ಮೆಂಟ್ ಏನಾಗುತ್ತೆ ಆ ಮಕ್ಕಳಿಗೆ ಅಸೈನ್ ಆಗುತ್ತೆ. ಅಷ್ಟು ಡೇಟಲ್ಲಿ ಅವರು ಅವ್ರ ಲಾಗಿನಲ್ಲಿ ಏನು ಮಾಡ್ತಾರೆ, ಅದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಇನ್ನೂ ಕೂಡ ಹಲವಾರು ಟೂಲ್ಸ್ಗಳು ಖಾನ್ ಅಕಾಡೆಮಿ ವೆಬ್ಸೈಟ್ನಲ್ಲಿ ಇದ್ದಾವೆ. ಅವುಗಳನ್ನು ಬಳಸ್ತಾ ಇದ್ದಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅವುಗಳನ್ನು ಯೂಸ್ ಮಾಡ್ಕೋಬೋದು ಅಂತಕ್ಕಂಥದ್ದು. ಒಟ್ಟಾರೆ ಫಸ್ಟು ನಾವು ಶಿಕ್ಷಕರು ಲಾಗಿನ್ ಆಗಬೇಕು, ಆನಂತರ ಮಕ್ಕಳನ್ನು ಆ್ಯಡ್ ಮಾಡಬೇಕು, ಕ್ಲಾಸನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಧನ್ಯವಾದಗಳು.